ಹಾಯ್ ನಮಸ್ಕಾರ ಬಂಧುಗಳೇ. ಇಂದು ಸರ್ಕಾರಿ ಪ್ರೌಢಶಾಲೆ ಮುನೇಹಳ್ಳಿ ತಾಲೂಕು ಜಿಲ್ಲೆ ಬೀದರಲ್ಲಿ ನಮ್ಮ ಶಾಲೆಯಲ್ಲಿ 2026 ಮತ್ತು 27ನೇ ಸಾಲಿನ ಶಾಲಾ ಸಂಸತ್ತು ಚುನಾವಣೆಯನ್ನು ಹಮ್ಮಿಕೊಂಡಿದ್ದೀವಿ. ಈ ಚುನಾವಣೆಯನ್ನು ನಮ್ಮ ಶಾಲೆಯ ಮುಖ್ಯ ಗುರುಗಳಾದಂಥ ಮಂಗಳ ಹಜಾರೆ ಮೇಡಮ್ ಅವರ ಅಪ್ಪಣೆ ಮೇರೆಗೆ ಒಂದು ಸಭೆಯನ್ನು ಕರೆದು ಚುನಾವಣಾ ಅಧಿಕಾರಿಯನ್ನಾಗಿ ಮಾಡಿ ನೇಮಕ ಮಾಡಿ ಶ್ರೀಮತಿ ಮಾಧವಿ ಮೇಡಮ್ ಅವರನ್ನು ಈ ಒಂದು ಶಾಲಾ ಸಂಸತ್ತು ಚುನಾವಣೆಯಲ್ಲಿ ಚುನಾವಣಾ ಅಧಿಕಾರಿಯಾಗಿ ನೇಮಕ ಮಾಡಿ ಸುಸೂತ್ರವಾಗಿ ವಿದ್ಯಾರ್ಥಿಗಳಲ್ಲಿ ಚುನಾವಣೆಯ ಅರಿವನ್ನು ಮೂಡಿಸುವಗೋಸ್ಕರ ಈ ಒಂದು ಶಾಲಾ ಸಂಸತ್ ಚುನಾವಣೆಯನ್ನು ನಮ್ಮ ಶಾಲೆಯಲ್ಲಿ ಹಮ್ಮಿಕೊಂಡಿದ್ವಿ. ಇಲ್ಲಿ ನಮ್ಮ ಶಾಲೆಯಲ್ಲಿರುವಂತಹ ಸುಂದರವಾದಂತಹ ವಾತಾವರಣದಲ್ಲಿ ಪ್ರತಿಯೊಂದು ಉಮೇದುವಾರರು ತಮ್ಮ ತಮ್ಮ ಮತಕ್ಕೋಸ್ಕರ ವಿದ್ಯಾರ್ಥಿಗಳನ್ನು ಪ್ರಚಾರವನ್ನು ಮಾಡಿ ಮತದಾನ ಮಾಡಲಿಕ್ಕೆ ಇಲ್ಲಿ ಕಳಿಸ್ತಾ ಇದ್ದಾರೆ. ಇದೊಂದು ದೃಶ್ಯವನ್ನು ನಮ್ಮ ಶಾಲೆಯ ಉತ್ತಮವಾದಂತಹ ಹಾಗೂ ಹಚ್ಚು ಹಸಿರಾದಂತಹ ವಾತಾವರಣದಲ್ಲಿ ಈ ಒಂದು ಶಾಲಾ ಸಂಸತ್ತು ಚುನಾವಣೆಯನ್ನು ನಾವು ಇಂದು ಹಮ್ಮಿಕೊಂಡಿದ್ದೀವಿ. ಈ ಚುನಾವಣಾ ಅಧಿಕಾರಿಗಳಾದಂತಹ ಶ್ರೀಮತಿ ಮಾಧವಿ ಮೇಡಮ್ ಈ ಚುನಾವಣೆಯನ್ನು ಉದ್ದೇಶಿಸಿ ಒಂದೆರಡು ಮಾತಾಡಬೇಕಂತ ಹೇಳಿ ನಾನು ಮಾಧವಿ ಮೇಡಮ್ ಹತ್ರ ಕೇಳ್ತಾ ಇದ್ದೀನಿ. ಎಲ್ರಿಗೂ ನಮಸ್ಕಾರ. 2026-27ನೇ ಶೈಕ್ಷಣಿಕ ವರ್ಷದಲ್ಲಿ ಸರ್ಕಾರಿ ಪ್ರೌಢಶಾಲೆ ಗುನ್ನಡಿಯಲ್ಲಿ ನಾವು ಮಾದರಿ ಶಾಲಾ ಸಂಸತ್ತನ್ನು ಹಮ್ಮಿಕೊಂಡಿದ್ದೇವೆ. ಈ ಮಾದರಿ ಶಾಲಾ ಸಂಸತ್ತಿನ ಮುಖ್ಯ ಚುನಾವಣಾ ಅಧಿಕಾರಿಯಾಗಿ ನಮ್ಮ ಶಾಲೆಯ ಮುಖ್ಯ ಗುರುಗಳಾಗಿರ್ತಕ್ಕಂಥ ಶ್ರೀಮತಿ ಮಂಗಲ ಹಜಾರೆ ಮೇಡಮ್ ಅವರು ಹಾಗೂ ಇನ್ನೂ ಇಬ್ಬರು ಆಯುಕ್ತರು ಶ್ರೀ ಗಣಪತಿ ಪವಾರ್ ಸರ್ ಹಾಗೂ ಶ್ರೀ ಶಾಂತಕುಮಾರ್ ಸರ್ ಅಂತ. ನಾನು ಸಮಾಜ ವಿಜ್ಞಾನ ಶಿಕ್ಷಕಿಯಾಗಿ ಶಾಲಾ ಸಂಸತ್ತಿನ ಒಂದು ನೋಡಲ್ ಅಧಿಕಾರಿಯಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದೀವಿ. ಪ್ರಜಾಪ್ರಭುತ್ವದ ಬೆನ್ನೆಲುಬಾಗಿರ್ತಕ್ಕಂಥ ಈ ಮತದಾನದ ಪ್ರಕ್ರಿಯೆಯನ್ನು ನಾವು ಅಚ್ಚುಕಟ್ಟಾಗಿ ಹಂತ ಹಂತವಾಗಿ ನಿರ್ವಹಿಸ್ಕೊಂಡು ಬರ್ತಾ ಇದ್ದೀವಿ. ಈ ಒಂದು ಚುನಾವಣೆಯ ಅಧಿಸೂಚನೆಯ ದಿನಾಂಕ 20/6/2026. ಅದರಂತೆ ನಾಮನಿರ್ದೇಶನಕ್ಕಾಗಿಯೂ ನಾವು 2 ದಿನಾಂಕಗಳನ್ನು ಕೊಟ್ಟಿದ್ವಿ, 22 ಹಾಗೂ 23. ನಾಮ ನಿರ್ದೇಶನ ಕೊಟ್ಟಿರ್ತಕ್ಕಂಥ ಅಭ್ಯರ್ಥಿಗಳ ಪರಿಶೀಲನೆಗಾಗಿ ನಾವು 24ನೇ ತಾರೀಖನ್ನು ನಿಗದಿಪಡಿಸ್ಕೊಂಡಿದ್ವಿ. ಪರಿಶೀಲನೆಯ ನಂತರ ಅಂತಿಮ ಪಟ್ಟಿಯನ್ನು ನಿಗದಿ ಮಾಡಿ ಪ್ರಚಾರಕ್ಕೂ ಕೂಡ ಮಕ್ಕಳಿಗೆ ಏನಪ್ಪ ಅಂದರೆ ಅವಕಾಶವನ್ನು ಕೊಟ್ಟಿದ್ವಿ. ದಿನಾಂಕ 26, 27ರಂದು ಮಕ್ಕಳು ತಮ್ಮ ಚುನಾವಣೆಯ ಪ್ರಚಾರವನ್ನು 8, 9, 10ನೇ ತರಗತಿಗೆ ಹೋಗಿ ಪ್ರಚಾರವನ್ನು ಮಾಡಿ ತಮಗೋಸ್ಕರ ಮತವನ್ನು ನೀಡಬೇಕಂತ ಹೇಳಿ ಕೈಗೊಂಡಿದ್ರು. ಚುನಾವಣೆಯ ದಿನಾಂಕ ಇವತ್ತು ದಿನಾಂಕ 2/7/2027ರಂದು ನಾವು ಮತದಾನದ ದಿನವನ್ನು ಹಮ್ಮಿಕೊಂಡಿದ್ದೀವಿ. ಈ ಮತದಾನದ ದಿನದಂದು ಎಲ್ಲ ಸಿಬ್ಬಂದಿ ವರ್ಗದವರು ಮಕ್ಕಳು ತಮ್ಮ ತಮ್ಮ ಗುರುತಿನ ಚೀಟಿಯನ್ನು ತರುವ ಮೂಲಕ ಮತದಾನಕ್ಕೆ ಸರ್ವ ಸಿದ್ಧತೆಯನ್ನು ಮಾಡಿಕೊಂಡಿದ್ದಾರೆ. ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸ್ಬೇಕಂತೇಳಿ ಎಲ್ಲರಿಗೂ ಏನಪ್ಪ ಅಂದ್ರೆ ನಾನು ಕೇಳ್ಕೊಳ್ತೀನಿ. ಈ ಒಂದು ಕಾರ್ಯಕ್ರಮದ ಕುರಿತು ಒಂದೆರಡು ಮಾತಾಡಲಿಕ್ಕೆ ಅವಕಾಶ ಕೊಟ್ಟಿರ್ತಕ್ಕಂಥ ಒಂದು ವೇದಿಕೆಗೆ ನನ್ನ ಹೃತ್ಪೂರ್ವಕ ವಂದನೆಗಳನ್ನು ಸಲ್ಲಿಸಿ ನನ್ನ 2 ಮಾತುಗಳನ್ನು ಮುಗಿಸ್ತೀನಿ. ಈ ವಿದ್ಯಾರ್ಥಿಗಳು ಅಥವಾ ಮತದಾರರು ಅಂತ ಹೇಳ್ಬೋದು ನಾವು. ಈ ಮತದಾರರು ಎಂದು ತಮ್ಮ ತಮ್ಮ ಅಭ್ಯರ್ಥಿಗಳನ್ನು ವಿಜೇತರನ್ನಾಗಿ ಮಾಡಲು ಉತ್ಸುಕರಾಗಿ ಬಹಳ ಉತ್ಸಾಹದಿಂದ ಅವರು ತಮ್ಮ ಮತವನ್ನು ಚಲಾಯಿಸಲು ಸಾಲಾಗಿ ನಿಂತ್ಕೊಂಡಿರ್ತಾರೆ. ಒಂದು ಕಡೆ ಪುರುಷ ಮತದಾರರು, ಇನ್ನೊಂದು ಕಡೆ ಮಹಿಳಾ ಮತದಾರರು, ಅಂದರೆ ಒಂದು ಕಡೆ ಬಾಲಕರು ಮತ್ತು ಇನ್ನೊಂದು ಕಡೆ ಬಾಲಕಿಯರು ಮತದಾನ ಮಾಡಲು ತಮ್ಮ ಹಕ್ಕನ್ನು ಚಲಾಯಿಸಲು ಇಲ್ಲಿ ನಿಂತ್ಕೊಂಡಿರ್ತಾರೆ. ಇದರ ಜೊತೆಯಲ್ಲಿ ನಾವು ಈ ಮತದಾನ ನಡಿಬೇಕಾದ್ರೆ ಪೊಲೀಸ್ ಸಿಬ್ಬಂದಿಯನ್ನು 2 ಪೊಲೀಸ್ ಸಿಬ್ಬಂದಿಯನ್ನು ನೇಮಕ ಮಾಡಿದ್ದೀವಿ. ಒಬ್ಬರು ಮಹಿಳಾ ಪೊಲೀಸ್ ಸಿಬ್ಬಂದಿ ಮತ್ತು ಇನ್ನೊಬ್ಬರು ಪುರುಷ ಪೊಲೀಸ್ ಸಿಬ್ಬಂದಿಯನ್ನು ನಾವು ಮಾಡ್ಕೊಂಡಿದ್ದೀವಿ. ಜೊತೆಯಲ್ಲಿ ಒಬ್ಬರು BLO ಎಲ್ಲ ಮತದಾರರನ್ನ ಆ ಚೀಟಿಯನ್ನು ಕೊಟ್ಟು ಒಳಗೆ ಮತ ಮಾಡಲಿಕ್ಕೆ ಅನುವು ಮಾಡಿಕೊಟ್ಟುವಂಥ BLOನ ನೇಮಕ ಮಾಡಿದ್ದೀವಿ. ಈ ಒಂದು ಕಾರ್ಯಕ್ರಮವನ್ನು ಉದ್ದೇಶಿಸಿ ನಮ್ಮ ಶಾಲೆಯ ಹಿರಿಯ ಶಿಕ್ಷಕರಾದಂಥ ಶಾಂತಕುಮಾರ್ ಸರ್ ಅವರು ತಮ್ಮ ಅನಿಸಿಕೆಗಳನ್ನು ವ್ಯಕ್ತಪಡಿಸಬೇಕಂತೇಳಿ ನಾನು ಅವ್ರಿಗೆ ಕೇಳ್ಕೊತಾ ಇದ್ದೆ. ಇವತ್ತು ನಮ್ಮ ಪ್ರೌಢಶಾಲೆಯಲ್ಲಿ ಭಾರತದ ಪ್ರಜಾಪ್ರಭುತ್ವವನ್ನು ಎತ್ತಿ ತೋರಿಸುವಂತಹ ಒಂದು ವಿಶಿಷ್ಟ ಕಾರ್ಯಕ್ರಮ ಆಗಿರ್ತಕ್ಕಂಥ ಚುನಾವಣೆ ಅದು ಶಾಲಾ ಸಂಸತ್ತು ಚುನಾವಣೆಯನ್ನು ನಮ್ಮ ಶಾಲೆಯಲ್ಲಿ ಆಯೋಜನೆ ಮಾಡ್ಕೊಂಡಿದ್ವಿ. ಈ ಶಾಲೆಯಲ್ಲಿ ಆಯೋಜನೆ ಮಾಡ್ಕೊಂಡಿರ್ತಕ್ಕಂಥದ್ದು ಪ್ರಮುಖ ಉದ್ದೇಶ ಏನು ಅಂತಂದರೆ, ಭಾರತ ಪ್ರಜಾಪ್ರಭುತ್ವ ಹೊಂದಿರತಕ್ಕಂಥ ರಾಷ್ಟ್ರ, ಪ್ರಜೆಗಳಿಂದ ಪ್ರಜೆಗಳಿಗೋಸ್ಕರ ಇರುವ ಸರ್ಕಾರದ ರಚನೆಯನ್ನು ಮುಂಬರುವ ದಿನಗಳಲ್ಲಿ ಮಕ್ಕಳೇ ನಾಯಕತ್ವವನ್ನು ಹೊಂದಬೇಕು ಅನ್ನುವ ಕಾರಣಕ್ಕಾಗಿ ಇಡೀ ಭಾರತ ವ್ಯವಸ್ಥೆಯಲ್ಲಿ ನಡೆಯುವಂಥ ಎಲ್ಲ ಚಟುವಟಿಕೆಗಳನ್ನು ಈಗಿನಿಂದಲೇ ಮಕ್ಕಳಲ್ಲಿ ಆ ಒಂದು ನಾಯಕತ್ವ ಗುಣ ಬರಲಿ ಅನ್ನುವ ಕಾರಣಕ್ಕಾಗಿ ಮತ್ತು ದೇಶದ ಅಭಿವೃದ್ಧಿಗಾಗಿ ನಮ್ಮೆಲ್ಲರ ಪಾತ್ರ ಏನಿದೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ಚಿಕ್ಕ ವಯಸ್ಸಿನಲ್ಲೇ ಮಕ್ಕಳು ಸ್ಪಷ್ಟವಾಗಿ
ಅರ್ಥೈಸಿಕೊಳ್ಳಲು ಸಹಾಯವಾಗುತ್ತದೆ ಎನ್ನುವ ಉದ್ದೇಶದಿಂದ ಶಾಲಾ ಸಂಸತ್ತು ಚುನಾವಣೆಯನ್ನು ಸ್ಪಷ್ಟವಾಗಿ ಆಯೋಜನೆ ಮಾಡಿಕೊಂಡಿದ್ವಿ. ಈ ಒಂದು ಚುನಾವಣೆಯ ಪ್ರಮುಖ ಉದ್ದೇಶ ಒಂದೇ, ಮಕ್ಕಳಲ್ಲಿ ದೇಶಾಭಿಮಾನ, ದೇಶದ ಪ್ರಗತಿ, ದೇಶದ ಒಂದು ಉನ್ನತಿಗಾಗಿ ಇರುವ ವಿವಿಧ ಹಂತಗಳು, ಆ ಹಂತಗಳನ್ನು ಈ ಒಂದು ಚುನಾವಣೆಯ ಮೂಲಕ ಯಾವ ರೀತಿ ನಡೆಸಬೇಕು ಅನ್ನೋದನ್ನು ಮಕ್ಕಳಿಗೆ ಮನವರಿಕೆ ಮಾಡಿಕೊಡತಕ್ಕಂಥದ್ದು ವಿಶೇಷವಾಗಿರ್ತಕ್ಕಂಥದ್ದು. ಈ ಒಂದು ವ್ಯವಸ್ಥೆಯ ಮುಖಾಂತರ ಈ ಒಂದು ಶಾಲೆಯಲ್ಲಿ ಆಯೋಜನೆ ಮಾಡಿಕೊಂಡಿರ್ತಕ್ಕಂಥದ್ದು ಭಾಳ ಸಂತಸದಾಯಕವಾಗಿರ್ತಕ್ಕಂಥ ಒಂದು ವಿಚಾರ. ಹಾಗೆಯೇ ಅದೇ ನಾವು ಮಾಡಿರ್ತಕ್ಕಂಥದ್ದು ಎಲ್ಲವೂ ಮಕ್ಕಳಿಂದಲೇ ಮಾಡಿಸ್ತಕ್ಕಂಥದ್ದು. ಇದು ಚುನಾವಣಾ ಸಿಬ್ಬಂದಿಗಳಾಗಿರ್ಬೋದು, ಆಮೇಲೆ ಮಕ್ಕಳು ಏನು ವ್ಯವಸ್ಥೆಯನ್ನು ನೋಡ್ಕೊಳ್ತಕ್ಕಂಥ ಪೊಲೀಸ್ ಸಿಬ್ಬಂದಿ ಆಗಿರ್ಬೋದು, ಆಮೇಲೆ ಅಲ್ಲಿ ಮತ್ತೆ ಇನ್ನೊಂದು ಪ್ರಮುಖವಾದ ಉದ್ದೇಶ ಏನಂತಂದ್ರೆ ಇಂದಿನ ದಿನಗಳಲ್ಲಿ EVM ಬಗ್ಗೆ ಎಲ್ಲ ಕಡೆ EVM ಮತದಾನ ನಡೀತಕ್ಕಂಥದ್ದು ಇದೆ. ಆ EVM ಮುಖಾಂತರನೇ ನಾವು ಮಾಡ್ತಕ್ಕಂಥದ್ದು ಮತದಾನದ ಒಂದು ವಿಶಿಷ್ಟತೆ ನಾವು ಇಲ್ಲಿ ಗಮನಿಸ್ಬೋದು. ಯಾಕಂತಂದ್ರೆ ಈ ಮೊದಲೆಲ್ಲ ಇರತಕ್ಕಂಥ ಹಳೆ ಪದ್ಧತಿ ವೋಟಿಂಗ್, ಅದು ಬ್ಯಾಲೆಟ್ ಬಾಕ್ಸು, ಬ್ಯಾಲೆಟ್ ಯೂನಿಟ್ ಅವೆಲ್ಲ ಇದ್ದು, ಇವುಗಳನ್ನು ಬಿಟ್ಟು ನಾವು EVM ಮುಖಾಂತರ ಮಕ್ಕಳಲ್ಲಿ ಹೊಸ ತಾಂತ್ರಿಕತೆಯನ್ನು ಮೂಡಿಸುವ ಸಲುವಾಗಿ EVM ಮುಖಾಂತರ ನಾವು ವೋಟಿಂಗ್ ಮಾಡ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ಆಯೋಜನೆ ಮಾಡ್ಕೊಂಡಿದ್ವಿ. ಅದಕ್ಕೆ ನಮ್ಮ ಶಾಲೆಯ ಮುಖ್ಯಗುರುಗಳು ಕೂಡ ಅದಕ್ಕೆ ಸಂಪೂರ್ಣವಾಗಿ ಒಂದು ಪ್ರೇರಣಾದಾಯಕವಾಗಿ ಕಾರ್ಯವನ್ನು ನಿರ್ವಹಿಸ್ತಿದ್ದಾರೆ ಅಂತಲೇ ಹೇಳ್ಬೋದು. ಹಾಗೆ ಈ ಒಂದು ಕಾರ್ಯಕ್ರಮವನ್ನು ಅದು ಮುಂದುವರಿಸುತ್ತಾ ಇಲ್ಲಿ ನಮ್ಮ ಈ ಒಂದು ವ್ಯವಸ್ಥೆಯ ಮೂಲಕ ಪ್ರಮುಖವಾಗಿ ನಾವು ಮಾಡ್ಕೊಂಡಿರ್ತಕ್ಕಂಥದ್ದು ಏನು ಅಂತಂದರೆ, ಮೊಟ್ಟ ಮೊದಲನೇ ಸಾರಿಗೆ ಅಭ್ಯರ್ಥಿಗಳು ಅಥವಾ ನಮ್ಮ ಏನು ವಿದ್ಯಾರ್ಥಿಗಳು ಇದಕ್ಕೆ ಎಂಟ್ರಿ ಆಗ್ತಿರ್ಬೇಕಾದ್ರೆ ಮೊಟ್ಟ ಮೊದಲನೇ ಸಾರಿಗೆ 1ನೇ ಮತಗಟ್ಟೆ ಅಧಿಕಾರಿಯು ಇದ್ದಾರೆ. 1ನೇ ಮತಗಟ್ಟೆ ಅಧಿಕಾರಿಗೆ ಅವರಿಗೆ ಯಾವ ರೀತಿ ಕಾರ್ಯವನ್ನು ನಿರ್ವಹಿಸಬೇಕು ಅನ್ನೋದನ್ನು ಅವರಿಗೆ ಈಗಾಗಲೇ ತರಬೇತಿಯನ್ನು ನೀಡಲಾಗಿದೆ. ಅದಾದ ನಂತರ 2ನೇ ಮತಗಟ್ಟೆ ಅಧಿಕಾರಿ ಮತ್ತು 3ನೇ ಮತಗಟ್ಟೆ ಅಧಿಕಾರಿ. ಮತಗಟ್ಟೆ ಅಧಿಕಾರಿಯ ಇರತಕ್ಕಂಥದ್ದು ಏನು ಅಂತಂದ್ರೆ ಕಂಟ್ರೋಲ್ ಯೂನಿಟ್, ಅದು ಸ್ವಲ್ಪ ಚಾರ್ಜ್ ಈಗಾಗಲೇ ಇದರಲ್ಲಿ ಈ ಒಂದು ಮೊಬೈಲ್ ಮುಖಾಂತರ ತಾಂತ್ರಿಕತೆಯನ್ನು ನಾವು ಇದರಲ್ಲಿ ವ್ಯಕ್ತಪಡಿಸ್ತಾ ಇದ್ದೀವಿ. ಈ 3ನೇ ಮತಗಟ್ಟೆ ಅಧಿಕಾರಿಯು ಅದನ್ನು ನೋಡ್ಕೊಳ್ತಾರೆ. ಈ ಒಂದು ಬೂತ್ನ ವ್ಯವಸ್ಥೆಯನ್ನು ಸಂಪೂರ್ಣವಾಗಿ ಅಧ್ಯಕ್ಷ ಅಧಿಕಾರಿಯಾಗಿರ್ತಕ್ಕಂಥ ಒಬ್ಬ ವಿದ್ಯಾರ್ಥಿನ ನಾವು ನೇಮಿಸ್ತೀವಿ. ಅದನ್ನು ಅಧ್ಯಕ್ಷ ಅಧಿಕಾರಿ PRO ಅಂತ ನಾವು ಅವರನ್ನು ಕರಿತಕ್ಕಂಥದ್ದು. ಅದನ್ನು ನೆಕ್ಸ್ಟ್ ಬರ್ತಕ್ಕಂಥ ಪ್ರಮುಖ ಘಟ್ಟ ಅಂತಂದರೆ ವೋಟಿಂಗ್ ಕಂಪಾರ್ಟ್ಮೆಂಟ್. ವೋಟಿಂಗ್ ಕಂಪಾರ್ಟ್ಮೆಂಟಲ್ಲಿ ನಾವು ಬರ್ತಕ್ಕಂಥದ್ದು ಏನು ಅಂತಂದರೆ ಆ ವಿದ್ಯಾರ್ಥಿಗಳ ಒಂದು ಬ್ಯಾಲೆಟ್ ಯೂನಿಟ್ ಯಾವ ರೀತಿಯಾಗಿದೆ ಅನ್ನೋದನ್ನು ಕೂಡ ನಾವು ಇಲ್ಲಿ ಸ್ಪಷ್ಟವಾಗಿ ಇಲ್ಲಿ ಗಮನಿಸ್ಬೋದು. ಅದು ಸ್ವಲ್ಪ ನಾವು ಸಂಪೂರ್ಣವಾಗಿ ಆ ಒಂದು ವ್ಯವಸ್ಥೆ ಮೂಲಕ ನಾವು ಹೊಸ ತಾಂತ್ರಿಕತೆ ಮುಖಾಂತರ ನಾವು ಈ ಮೊಬೈಲ್ನಲ್ಲೇ EVM ಅನ್ನು ನಾವು ಬ್ಯಾಲೆಟ್ ಯೂನಿಟನ್ನು ನೋಡ್ತಾ ಇದ್ದೀವಿ. ನಮ್ಮಲ್ಲಿ ಇರ್ತಕ್ಕಂಥ ಒಟ್ಟು ಮಕ್ಕಳು ಇದಕ್ಕೆ ಬ್ಯಾಲೆಟ್ ಯೂನಿಟನ್ನು ನೋಡಿ ಕೊನೆಗೆ ನಾವು ಅದರಲ್ಲಿ ಒಂದು ನೋಟವನ್ನು ಕೂಡ ಅದರಲ್ಲಿ ಸೇರ್ಪಡೆಗೊಳಿಸಿದ್ವಿ. ನೋಟನೂ ಬಗ್ಗೆ ಮಾಹಿತಿ ಇರಲಿ ಅನ್ನೋ ಕಾರಣಕ್ಕಾಗಿ ಅದೇ ರೀತಿ ಇಡೀ ವ್ಯವಸ್ಥೆಯನ್ನು ಕೇಂದ್ರ ಸರ್ಕಾರಕ್ಕೆ ಮುಟ್ಟಿಸುವ ಒಂದು ಯೋಜನೆ ಮುಖಾಂತರ ಮೈಕ್ರೋ ಅಬ್ಸರ್ವರ್ ಕೂಡ ನೇಮಕ ಮಾಡಿದ್ವಿ. ಮೈಕ್ರೋ ಅಬ್ಸರ್ವರ್ ಆಗಿ ಕಾರ್ಯನಿರ್ವಹಿಸ್ತಿದ್ದಾರೆ. ಆಮೇಲೆ ಇಲ್ಲಿ ಪ್ರತಿಯೊಂದು ಇದಕ್ಕೆ ಅಂತಂದರೆ ಮತದಾನ ಕೇಂದ್ರಕ್ಕೆ ಒಂದು ವಿಶಿಷ್ಟವಾಗಿ ಕಾರ್ಯನಿರ್ವಹಿಸಲಿಕ್ಕೆ ಪ್ರಮುಖವಾದ ಕಾರಣ ಇನ್ನೊಂದಾಗಿರ್ತದೆ, ಅದು ಏಜೆಂಟ್. ಆ ಏಜೆಂಟರು ಕೂಡ ಪ್ರತಿಯೊಂದು ಏಜೆಂಟರು ಕೂಡ ನಾವಿಲ್ಲಿ ನೇಮಕ ಆಗಿದ್ದಾರೆ. ಆ ಏಜೆಂಟರನ್ನು ಕೂಡ ನಾವಿಲ್ಲಿ ನೋಡ್ತಾ ಇದ್ದೀವಿ. ಹಾಗೆ ಇಡೀ ಒಂದು ಪ್ರಜಾಪ್ರಭುತ್ವದ ವ್ಯವಸ್ಥೆ ಮಾದರಿಯನ್ನು ನಾವು ಮಕ್ಕಳಿಗೆ ಪರಿಚಯ ಮಾಡಿಕೊಡಲಿಕ್ಕೆ ನಾವು ಈ ಒಂದು ಶಾಲಾ ಸಂಸತ್ತು ಚುನಾವಣೆಯನ್ನು 2025-26ನೇ ಸಾಲಿನಲ್ಲಿ ಆಯೋಜನೆ ಮಾಡ್ಕೊಂಡಿದ್ದೀವಿ ಅಂತ ಹೇಳಿಕೆ ತುಂಬ ಇಷ್ಟಪಡ್ತೀನಿ. ಈ ವರ್ಷದ ಒಂದು ಶೈಕ್ಷಣಿಕ ಸಾಲಿನಲ್ಲಿ ನಡೆಯುವಂತಹ 2026 ಮತ್ತು 27ನೇ ಶೈಕ್ಷಣಿಕ ಸಾಲಿನ ಒಂದು ಶಾಲಾ ಸಂಸತ್ತು ಚುನಾವಣೆಯನ್ನು ನಾವು ಇಲ್ಲಿ ಆಯೋಜನೆ ಮಾಡ್ಕೊಂಡಿದ್ವಿ ಅನ್ನೋದಕ್ಕೆ ತುಂಬ ಹೇಳಲಿಕ್ಕೆ ಸಂತೋಷವಾಗ್ತಾ ಇದೆ. ಧನ್ಯವಾದಗಳು. ಮತದಾನವನ್ನು ನಾವು ಪ್ರಾರಂಭಿಸ್ತಾ ಇದ್ದೀವಿ. ಪ್ರಥಮವಾಗಿ ನಾವು ಶಿಕ್ಷಕ ಮತದಾರರು ಮತವನ್ನು ಚಲಾಯಿಸ್ತಾ ಇದ್ದೀವಿ. ಮೊದಲಿಗಾಗಿ ನಾವು ನಮ್ಮ ಶಾಲೆಯ ಇಂಗ್ಲೀಷ್ ಶಿಕ್ಷಕಿಯಾದಂತಹ ಎಲಿಜಬೆತ್ ಮೇಡಮ್ ಅವರು ಮೊದಲ ಮತವನ್ನು ಚಲಾಯಿಸಲಿಕ್ಕೆ ಒಳಗೆ ಹೋಗ್ತಾ ಇದ್ದಾರೆ. ಎಲ್ಲ ವಿದ್ಯಾರ್ಥಿಗಳನ್ನು ಯಶಸ್ವಿ ಮಾಡಲಿ ಅಂತ ನಾವು ಆಶಿಸ್ತೀವಿ. ಜೊತೆಯಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಕುರಿತು ನಮ್ಮ ಶಾಲೆಯ ಮುಖ್ಯ ಗುರುಗಳಾದಂತಹ ಮಂಗಲಾ ಹಜಾರೆ ಮೇಡಮ್ ಅವರು ಒಂದೆರಡು ಅನಿಸಿಕೆಗಳನ್ನು ವ್ಯಕ್ತಪಡಿಸ್ಬೇಕಂತ ಹೇಳಿ ನಾನು ಮೇಡಮಲ್ಲಿ ಕೇಳ್ಕೊತಾ ಇದ್ದೀನಿ. ನಮಸ್ಕಾರ.
ಸರ್ಕಾರಿ ಪ್ರೌಢಶಾಲೆ ಗುನ್ನಳಿ ತಾಲೂಕಾ ಜಿಲ್ಲಾ ಬೀದರ್. ಇಂದು ನಮ್ಮ ಶಾಲೆಯಲ್ಲಿ ಶಾಲಾ ಸಂಸತ್ ಚುನಾವಣೆ 2026-27ನೇ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿದೆ. ಮಕ್ಕಳಿಗೆ ವೋಟಿಂಗ್ ಬಗ್ಗೆ ಅವೇರ್ನೆಸ್ ಕೊಡಲಾಗಿದೆ. ಹಾಗೆ ಯಾವ ವಯಸ್ಸಿನಲ್ಲಿ ಮಕ್ಕಳು ವೋಟ್ ಮಾಡಬೇಕು, ಅದರ ಏನು ಲಾಭ, ಪ್ರಜಾಪ್ರಭುತ್ವದಲ್ಲಿ ವೋಟರ್ ಬಗ್ಗೆ ಮಾಹಿತಿಯನ್ನು ಕೊಡಲಾಗಿದೆ. ಅದಕ್ಕೆ ಮಕ್ಕಳೆಲ್ಲ ವೋಟಿಂಗ್ ಸಲುವಾಗಿ ನಿಂತು ಬಿಟ್ಟಿದ್ದಾರೆ. ಸಾಲವಾಗಿ ಎಲ್ಲ ನಿಯಮವನ್ನು ಪಾಲಿಸಿ ವೋಟಿಂಗನ್ನು ಪ್ರಾರಂಭ ಮಾಡಿದ್ದೇವೆ. ಎಲ್ಲರಿಗೂ ಶುಭ ಹಾರೈಕೆ. ಇವತ್ತಿನ ಈ ಶಾಲಾ ಸಂಸತ್ತು ಚುನಾವಣೆ ಪ್ರಕ್ರಿಯೆಯು ಆರಂಭವಾಗಿದ್ದು ಈಗಾಗಲೇ ನಮ್ಮ ಇಂಗ್ಲೀಷ್ ಶಿಕ್ಷಕಿಯರಾದಂತಹ ಶ್ರೀಮತಿ ಎಲಿಜಬೆತ್ ಮೇಡಮ್ ಅವರು ಮತದಾನಕ್ಕಾಗಿ ಹೋಗಿದ್ದಾರೆ. ನಂತರ ನಮ್ಮ ಶಾಲೆಯ ಮುಖ್ಯ ಗುರುಗಳಾಗಿರ್ತಕ್ಕಂಥ ಹಾಗೂ ಚುನಾವಣೆಯ ಮುಖ್ಯಸ್ಥರು ಆಗಿರ್ತಕ್ಕಂಥ ಶ್ರೀಮತಿ ಹಜಾರೆ ಮೇಡಮ್ ಅವರು ಕೂಡ ತಮ್ಮ ಮತದಾನ ಪ್ರಕ್ರಿಯೆಗೆ ತಮ್ಮ ಚಾಲನೆಯನ್ನು ನೀಡ್ತಾ ಇದ್ದಾರೆ. ತಮ್ಮ ID ಕಾರ್ಡನ್ನು ತೋರಿಸುವ ಮೂಲಕ BLOಗೆ ಭೇಟಿಯಾಗಿ ತಮ್ಮ ಕ್ರಮ ಸಂಖ್ಯೆಯನ್ನು ತೆಗೆದುಕೊಂಡು ಮತದಾನಕ್ಕೆ ತೆರಳಲಿದ್ದಾರೆ. ಕ್ರಮ ಸಂಖ್ಯೆ 83 ಮಂಗಲ ಹಜಾರೆ ಮೇಡಮ್.